ನಮಸ್ತೆ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ಮದುವೆ ಸಂಭ್ರಮದ ಮನೆಯಲ್ಲಿ ಹೊತ್ತಿಕೊಂಡ ಬೆಂಕಿ, ಕ್ಷಣಾರ್ಧದಲ್ಲಿ ರೈತ ಕುಟುಂಬದ ಕನಸುಗಳು ಭಸ್ಮ. ಮದುವೆಯ ಸಂಭ್ರಮಕ್ಕೆ ಸಿದ್ಧವಾಗುತ್ತಿದ್ದ ಮನೆಯೊಂದರಲ್ಲಿ ಸಂಭವಿಸಿದ ಭೀಕರ ಅಗ್ನಿ ಅವಘಡವೊಂದು ರೈತ ಕುಟುಂಬವನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದೆ. ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದಲ್ಲಿ ಮಂಜುನಾಥ್, ಗಂಗಮ್ಮ, ಶಿಲ್ಪಾ ಹಾಗೂ ಶರತ್ ಅವರ ಕುಟುಂಬಕ್ಕೆ ಸೇರಿದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಮನೆಯಲ್ಲಿದ್ದ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇನ್ನೇನು ಮದುವೆಯ ಸಂಭ್ರಮ ಮನೆ ಮಾಡಬೇಕೆದ್ದ ಮನೆಯಲ್ಲಿ ಇದೀಗ ಉಳಿದಿರುವುದು ಸುಟ್ಟ ಗೋಡೆಗಳು, ಬೂದಿಯಾದ ವಸ್ತುಗಳು ಹಾಗೂ ಕುಟುಂಬಸ್ಥರ ಕಣ್ಣೀರಷ್ಟೇ. ಇದೇ 26 ಮತ್ತು 27ರಂದು ಪೀರ್ ಮಠದಲ್ಲಿ ಮದುವೆ ಕಾರ್ಯಕ್ರಮ ನಡೆಯಬೇಕಿತ್ತು. ಅದಕ್ಕಾಗಿ ಕುಟುಂಬಸ್ಥರು ಹಲವು ದಿನಗಳಿಂದ ಸಿದ್ಧತೆ ನಡೆಸುತ್ತಿದ್ದರು. ಮದುವೆಗಾಗಿ ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣ, ಚಿನ್ನಾಭರಣ, ಬಟ್ಟೆ ಬರೆ, ಮನೆಯ ವಸ್ತುಗಳು ಹಾಗೂ ಇತರೆ ಅಗತ್ಯ ಸಾಮಗ್ರಿಗಳು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿವೆ. ನಮ್ಮ ಮಗಳ ಮದುವೆ ಸುಸೂತ್ರವಾಗಿ ನಡೆಯಬೇಕು, ಬಂಧು ಬಳಗದ ಮುಂದೆ ಸಂತೋಷದಿಂದ ಮದುವೆ ನೆರವೇರಿಸಬೇಕು ಎಂಬ ಕನಸು ಕಂಡಿದ್ದ ಕುಟುಂಬಕ್ಕೆ ಈ ಅನಾಹುತ ಬರ ಸಿಡಿಲಿನಂತೆ ಎರಗಿದೆ. ಒಂದು ಕಡೆ ಮದುವೆಯ ಸಂಭ್ರಮದ ಸಿದ್ಧತೆಗಳು ನಡೆಯುತ್ತಿದ್ದರೆ ಮತ್ತೊಂದೆಡೆ ಕ್ಷಣಾರ್ಧದಲ್ಲಿ ಬೆಂಕಿ ಎಲ್ಲವನ್ನೂ ನುಂಗಿ ಹಾಕಿದೆ. ಕುಟುಂಬಸ್ಥರ ಪ್ರಕಾರ ಗ್ಯಾಸ್ ಸಿಲಿಂಡರ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಬೆಂಕಿ ಕಾಣಿಸಿಕೊಂಡ ಕೆಲವೇ ಸಮಯದಲ್ಲಿ ಅದು ಮನೆಯೆಲ್ಲೆಡೆ ವ್ಯಾಪಿಸಿ ಮನೆಯಲ್ಲಿದ್ದ ವಸ್ತುಗಳನ್ನು ರಕ್ಷಿಸಿಕೊಳ್ಳಲು ಕುಟುಂಬಸ್ಥರಿಗೆ ಅವಕಾಶವೇ ಸಿಗದಂತಾಗಿದೆ. ಮದುವೆಗಾಗಿ ಜೋಪಾನವಾಗಿ ಇಟ್ಟುಕೊಂಡಿದ್ದ ಹಣ, ಒಡವೆ ಹಾಗೂ ಬಟ್ಟೆ ಬರೆಗಳಿಗೂ ಬೆಂಕಿಗೆ ಆಹುತಿಯಾಗಿರುವುದು ಕುಟುಂಬದ ನೋವನ್ನು ಮತ್ತಷ್ಟು ಹೆಚ್ಚಿಸಿದೆ. ಮದುವೆ ಮಾಡಬೇಕು ಎಂದು ವರ್ಷಗಳಿಂದ ಕಂಡ ಕನಸು ಹೀಗಾಗುತ್ತದೆ ಎಂದು ಊಹಿಸಿರಲಿಲ್ಲ. ಕಣ್ಣೆದುರೇ ಎಲ್ಲವೂ ಸುಟ್ಟು ಹೋಗುವುದನ್ನು ನೋಡಬೇಕಾಗಿತ್ತು ಎಂದು ಕುಟುಂಬಸ್ಥರ ನೋವಿನ ಮಾತುಗಳು ಈ ದುರಂತದ ತೀವ್ರತೆಯನ್ನು ಎತ್ತಿ ತೋರಿಸುತ್ತವೆ. ಅಗ್ನಿ ಅವಘಡದ ನಂತರ ಕುಟುಂಬಸ್ಥರು ದಿಕ್ಕು ತೋಚದೆ ಕಂಗಾಲಾಗಿದ್ದು ಮದುವೆಯ ಹೊಸ್ತಿಲಲ್ಲಿದ್ದ ಮನೆಯೊಂದು ಇದೀಗ ಸಹಾಯದ ನಿರೀಕ್ಷೆಯಲ್ಲಿ ನಿಂತಿದೆ. ಕಷ್ಟಪಟ್ಟು ದುಡಿದು ಬದುಕು ಕಟ್ಟಿಕೊಂಡಿದ್ದ ರೈತ ಕುಟುಂಬಕ್ಕೆ ಒಂದೇ ಕ್ಷಣದಲ್ಲಿ ಎದುರಾದ ಈ ನಷ್ಟವನ್ನು ಭರಿಸುವುದು ಅತ್ಯಂತ ಕಠಿಣವಾಗಿದೆ. ಇಂತಹ ಘಟನೆಗಳು ಸಾರ್ವಜನಿಕರಿಗೆ ಮತ್ತೊಂದು ಮಹತ್ವದ ಎಚ್ಚರಿಕೆಯನ್ನು ನೀಡುತ್ತವೆ. ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಪೈಪ್, ರೆಗ್ಯುಲೇಟರ್ ಹಾಗೂ ಸ್ಟವ್ಗಳ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಗ್ಯಾಸ್ ಸೋರಿಕೆಯ ಅನುಮಾನ ಬಂದಾಗ ಯಾವುದೇ ಕಾರಣಕ್ಕೂ ಬೆಂಕಿ ಹಚ್ಚುವುದು ಅಥವಾ ವಿದ್ಯುತ್ ಸ್ವಿಚ್ ಆನ್ ಆಫ್ ಮಾಡಬಾರದು. ತಕ್ಷಣ ಸುರಕ್ಷಿತವಾಗಿ ಗ್ಯಾಸ್ ಸಂಪರ್ಕವನ್ನು ಸ್ಥಗಿತಗೊಳಿಸಿ ಮನೆಯವರನ್ನು ಹೊರಗೆ ಕರೆತಂದು ಅಗತ್ಯ ನೆರವು ಪಡೆಯಬೇಕು. ಒಂದು ಕ್ಷಣದ ಅಜಾಗರೂಕತೆ ಅಥವಾ ತಾಂತ್ರಿಕ ದೋಷ ವರ್ಷಗಳ ಪರಿಶ್ರಮ, ಜೀವನದ ಉಳಿತಾಯ ಹಾಗೂ ಕುಟುಂಬದ ಭವಿಷ್ಯದ ಕನಸುಗಳನ್ನೇ ಬೂದಿಯಾಗಿಸಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಮಸ್ಕಲ್ ಗ್ರಾಮದ ಈ ಕುಟುಂಬದ ದುರಂತ ಕೇವಲ ಒಂದು ಮನೆಯ ನಷ್ಟವಲ್ಲ, ಮದುವೆಯ ಸಂಭ್ರಮದ ಹೊಸ್ತಿಲಲ್ಲಿದ್ದ ರೈತ ಕುಟುಂಬವೊಂದು ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನೋವಿನ ಕಥೆಯಾಗಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಸಮಾಜ, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಹಾಗೂ ದಾನಿಗಳು ಮಾನವೀಯತೆಯಿಂದ ಕುಟುಂಬದ ನೆರವಿಗೆ ನಿಲ್ಲಬೇಕಾಗಿದೆ. ಮದುವೆಯ ಸಂಭ್ರಮ ಕಾಣಬೇಕಿದ್ದ ಮನೆಯಲ್ಲಿ ಇಂದು ಕಣ್ಣೀರು ತುಂಬಿದೆ. ಬೂದಿಯಾಗಿರುವ ವಸ್ತುಗಳ ನಡುವೆ ಇನ್ನು ಜೀವಂತವಾಗಿರುವುದು ಒಂದು ಕುಟುಂಬದ ನೋವು ಮತ್ತು ಮತ್ತೆ ಬದುಕು ಕಟ್ಟಿಕೊಳ್ಳುವ ನಿರೀಕ್ಷೆ ಮಾತ್ರ. ವರದಿ ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್. ರಾತ್ರಿ
ಊಟ ಮಾಡಿ ಬಂದು ಇಲ್ಲಿ ಮಲ್ಕೊಂಡಿದ್ವಿ ಮನೆ ಮಗಳಿಗೆ. ಅಲ್ಲಿ ಬಂದು ಮಲ್ಕೊಂಡಾಗ ಅಲ್ಲಿಂದ ಸೌಂಡ್ ಆಯಿತು ಏನೋ, ಅದಕ್ಕೆ ಹೊರಗೆ ಹೋಗಿ ನೋಡಿದಾಗ ಸಿಲಿಂಡ್ರು ಫುಲ್ ಬ್ಲಾಸ್ಟ್ ಆಗಿ ಎಲ್ಲ ಗುಡ್ಲೆಲ್ಲ ಸುಟ್ಕೊಂಡಿತ್ತು. ಅಮ್ಮ ಏನು ಸಿಲಿಂಡರ್ ಸ್ಫೋಟ ಆಗಿತ್ತಾ ಏನಮ್ಮ, ಏನು ಇದು ಅಂತ ನಿನಗೆ ನೆನಪಿರೋದು? ಸಿಲಿಂಡ್ರ್ ಸ್ಫೋಟನೇ ಆಗಿತ್ತು. ಅಮ್ಮ ನಿಂದಮ್ಮ ಮದುವೆ ಇದ್ದಿತ್ತು? ಹಾಂ ಸರ್. ಹಣ ಒಂದು 3 ಲಕ್ಷ ಇತ್ತು, ಬಂಗಾರನೂ ಒಂದು 3 ತೊಲೆ ಇತ್ತು, ಬಟ್ಟೆ ಎಲ್ಲ ಜವಳಿ ತೆಗ್ಸಿರೋವೆಲ್ಲ ಅವೆಲ್ಲ ಇದ್ವು, ರೇಷನ್ನು ಮತ್ತೆ ಅವೆಲ್ಲ ತಂದಿದ್ವಿ. ನನ್ನ ಹೆಸರು ಲೋಕೇಶ್ ಅಂತ ಸರ್. ನಾವು ಊರಾಗದೀವಿ ಇಬ್ರು ಇಲ್ಲೇ ಅವ್ರೆ. ನಮ್ಮ ಸೊಸೆ ಸುಮಾ ಅಂತ, ಅವ್ರು ಫೋನ್ ಮಾಡಿದ್ದವ್ರೆ, ನಾವು ಮಕ್ಕಂಡಿದ್ದೇವೆ. ಅವ್ರು ಶರತ್ ಕುಮಾರ್ ಅಂಬಾನೆ ಬಂದು ನಮ್ಮನ್ನ ಹಿಂಗೆ ಆಯ್ತಂತ ಕರ್ಕೊಂಡ್ ಬಂದ್ರು. ನಮ್ಮ ತಮ್ಮನ ಮಕ್ಕಳು ನಾವು ನಮ್ಮ ಮಕ್ಕಳು ಬಂದು ಹಾಲಿನ ಇದು ಎಲ್ಲ ಪೂರ್ತಿ ಸುಟ್ಟಾಯಿತು. ಇನ್ನೊಬ್ಬನ ತಮ್ಮನ ಮನೆಗೆ ವ್ಯಾಪ್ಸಿತ್ತು, ಅದಕ್ಕೆಲ್ಲ ಹತ್ಕೋಬೇಕಾಗಿತ್ತು. ಅದನ್ನೆಲ್ಲ ಬಂದು ನಮ್ದು ತೊಟ್ಟಿಯ ಒಳಗೆ ನೀರ್ ತಗೊಂಡು ಚೆಲ್ಲಿ ಫೈರ್ ಇಂಜನ್ ಬರೋವತ್ತಿ ಕೆಡಿಸಿದ್ವಿ. ಫೈರ್ ಇಂಜನ್ ಬಂದು ಒಟ್ಟು ಕೆಡಿಸಿದ್ರು. ಅವಾಗಿನ್ನ ಎಲ್ಲ ಬೆಂಕಿ ಇತ್ತು ಅವ್ರು ಬಂದಾಗ. ಕೊನೆಗೆ ಬಂತು ಫೈರ್ ಇಂಜನ್ ಬಂದ ಮೇಲೆ. ಸುಮಾರು ನಮಗೆ ಮಾಡಿದಾಗ 1:32 ನೈಟ್, ರಾತ್ರಿ ನಮಗೆ ನಮ್ಮ ಸೊಸೆ ಫೋನ್ ಮಾಡಿದಾಗ 1:32 ಟೈಮ್ ಐತೆ. ಅದ್ರ ಮುಂಚೆ 1 ಗಂಟೆಗೆ ಆಗಿ ನಡೆದಿರ್ಬೋದು. ಇದು ಎಲ್ಲ ಮದುವೆಗೆ ಎಲ್ಲ ಮದುವೆದ ಎಲ್ಲ ಪ್ರತಿಯೊಂದು ರೇಷನ್ ಸಾಮಾನು ಒಂದು ಬಿಟ್ರೆ ಇದ್ದಿದ್ದು ಪ್ರತಿಯೊಂದು ಎಲ್ಲ ತಂದು ಅವ್ರ ತಂದೆ ತಾಯಿ ಅವ್ರ ನೆಂಟ್ರೂರ್ಗೆ ಹೋಗಿದ್ರು. ವೆಡ್ಡಿಂಗ್ ಕಾರ್ಡ್ ತಗೊಂಡು ಲಂಚಾಕ್ ನಾವು ಬರೋ ಹೊತ್ತಿಗೆ ಎಲ್ಲ ಪೂರ್ತಿ ಏನು ಇರ್ಲಿಲ್ಲ. ದುಡ್ಡು ಸುಮಾರು ಒಂದು 3 ರಿಂದ 4 ಲಕ್ಷ. ಅದ್ ಪೆಂಡಿ ಎಲ್ಲ ಹಂಗೆ ಇತ್ತು. ಈಗ ಅವರೆಲ್ಲ ಬಂದ ಮೇಲೆ ಓಟು ಕೆಟ್ಟೋಗಿದೆ, ಸುಟ್ಟಿದ ಬೂದಿ ಆಗೈತೆ. ಆಮೇಲೆ ಒಂದ್ ಸ್ವಲ್ಪ ಒಡವೆ ಒಂದು 20 ಗ್ರಾಮು 20 ಗ್ರಾಮನು ಯಾತು ಬರಲ್ಲ. ಒಂದು 20-30 ತೊಲ ಬೆಳ್ಳಿದು ಚೈನ್ ಇದ್ವು, ಅವು ಎಲ್ಲ ಕರಗಳಾಗಿ ಹೋಗ್ಯದ. ಬಟ್ ಜವಳಿದೆಲ್ಲ ಪೂರ್ತಿ ಹೋಗ್ಯದ. 4 ತೊಲ ಬಂಗಾರ ಇತ್ತು, ಒಂದು 4 ಲಕ್ಷ ದುಡ್ಡಿತ್ತು. ಎಲ್ಲ ಮದುವೆಗೆ ಸಾಮಾನು ತರೋಕೆಲ್ಲ ಇಕ್ಕಿರೋದು, ಅದೆಲ್ಲ ಪೂರ್ತಿ ಸುಟ್ಟೋಗೈತೆ. ಬಟ್ಟೆ ಜವಳಿ ಎಲ್ಲ ತಂದಿದ್ವಿ, ಜವಳಿನ ಏನು ಇಲ್ಲ, ಎಲ್ಲ ಕಂಪ್ಲೀಟ್. ಜವಳಿದು ಒಂದು 60,000 ರೂಪಾಯಿ ತಂದಿದ್ವಿ. 60,000 ರೂಪಾಯಿದು ಎಲ್ಲ ಸುಟ್ಟೋಗೈತೆ. ಅವ್ರದ್ದು ಮೈ ಮೇಗಳದ ಬಟ್ಟೆ ಬಿಟ್ರೆ ಇನ್ನೊಂದು ಏನು ಇಲ್ಲ. ರೇಷನ್ ಇಲ್ಲ, ಏನೊಂದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟೋಗ್ಯದಾವೆ. ಅವರು ಸ್ಕೂಲ್ ಮಗನಾವು ಮಾಸ್ ಕಾರ್ಡ್ ಎಲ್ಲ ಸುಟ್ಟೋಗ್ಯದಾವೆ. ಎಲ್ಲ ಇನ್ನೇನಿಲ್ಲ. ರೇಷನ್ ಕಾರ್ಡು, ಗ್ಯಾಸ್ ಬುಕ್, ರೇಷನ್, ಆಧಾರ್ ಕಾರ್ಡು, ಪಾಸ್ಬುಕ್, ಭಾರತ್ ಗ್ಯಾಸ್. ಅದರಿಂದ ಏನು ಯಾತ್ರ ಉಳ್ಕೊಂಡಿಲ್ಲ. ಇಲ್ಲಿ ಫೋನ್ ಮಾಡಿದಾಗ 1:32 ಆಗಿತ್ತು. ನಮ್ಗೆ ಎಚ್ಚರಿಕೆ ಆಗಿಲ್ಲ. ತಮ್ಮನ ಮಗನೇ ಬಂದು ಕರ್ಕೊಂಬಂದ್ರು ನಮ್ಮನ್ನು. ಅವಾಗ ನಾವೆಲ್ಲ ಬಂದಿದ್ದು, ನಾವು ನಮ್ಮ ತಮ್ಮನ ಮಕ್ಕಳು. ಒಂದು 12-13 ದಿನ ಮದುವೆ ಐತೆ. ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಷನ್ನೇ. ಬೆಳಿಗ್ಗೆ ಬಂದು ನೋಡಿದಾಗ ಭಾಳ ಅನಾಹುತಗಳೇ ಆಗೋಗಿದ್ವು. ಈಗ ನಿಮಗೆ ಪತ್ರಕರ್ತರಿಗೆ ತೋರಿಸ್ತಂಥ ಸಂದರ್ಭದಲ್ಲಿ ಎಲ್ಲ ನೋಡಿದ್ರಿ, ದುಡ್ಡೆಲ್ಲ ಸುಟ್ಟಿದೆ, ಒಡವೆನೂ ಎಲ್ಲ ಸುಟ್ಟು ಕರ್ಗೋಗಿದೆ. ಮದುವೆ 12 ದಿನ ಇಟ್ಕೊಂಡು ತಂದಿದ್ದ ರೇಷನ್ನು, ಅವ್ರು ಹುಟ್ಟು ಬಟ್ಟೆ ಬಿಟ್ಟರೆ ಇನ್ನೇನಿಲ್ಲ. ದಯವಿಟ್ಟು ಇದ್ರದ್ದು ಸರ್ಕಾರದ ಪರಿಹಾರ ಕೊಡ್ತಿರೋ ಏನು ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಯಾರು ಬಂದಿಲ್ಲ ರಾಜಕಾರಣಿಗಳು. ಆಸಕ್ತಿ ಇಲ್ಲ ಅಂತಾರೆ ಸರ್. ಮೆಸೇಜ್ ಐತಾ ಇಲ್ವೋ ಗೊತ್ತಿಲ್ಲ. ಇನ್ನ ಯಾರಿಗೂ ಗೊತ್ತಾದ್ರೆ ಬಂದು ಹೆಚ್ಚಿನ ರೀತಿ ಸಹಕಾರ ಮಾಡ್ಬೇಕಂತ ಹೇಳಿ, ಯಾವುದೇ ಪಕ್ಷ ಪಾರ್ಟಿ ಇಲ್ದಂಗೆ ಅವ್ರಿಗೊಂದು ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ನಾಗರಾಜ್ ಅಂತ ಸರ್. ಮಸ್ಕಲ್ ಸರ್, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಸರ್. ಈ ಸಂದರ್ಭದಲ್ಲಿ ಪ್ರಿನ್ಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಸ್ಥರಿಗೆ ಆರ್ಥಿಕ ನೆರವು ನೀಡಿ ಸಾಂತ್ವನ ಹೇಳಿದ್ದು, ಮಾನವೀಯತೆಯ ಮೂಲಕ ಕುಟುಂಬದ ನೋವಿಗೆ ಸ್ಪಂದಿಸಿದ್ದಾರೆ. ದುರಂತದ ಸಂದರ್ಭದಲ್ಲಿ ನೀಡಿದ ಈ ನೆರವು ಕುಟುಂಬಕ್ಕೆ ಸ್ವಲ್ಪವಾದರೂ ಧೈರ್ಯ ತುಂಬಿದೆ.